ದರ್ಶನ್ಗೆ ಜೀವಾವಧಿ ಶಿಕ್ಷೆಯೇ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಾರಣ ಯಾವ್ಯಾವ ಸೆಕ್ಷನ್ಗಳನ್ನ ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆ. ಐಪಿಸಿ ಸೆಕ್ಷನ್ 302 302 ಕೊಲೆ ಮಾಡಿರುವ ಆರೋಪದ ಅಡಿ ಈ ಸೆಕ್ಷನ್. ಐಪಿಸಿ ಸೆಕ್ಷನ್ 120B ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋದು ಕೂಡ ಅಪರಾಧ. ಐಪಿಸಿ ಸೆಕ್ಷನ್ 364 ಕಿಡ್ನಾಪ್ ಮಾಡಿಸಿರುವ ಆರೋಪ. ಐಪಿಸಿ ಸೆಕ್ಷನ್ 201 201 ಶವ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿದಂತಹ ಆರೋಪ. ಐಪಿಸಿ ಸೆಕ್ಷನ್ 504 ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು. ಗೊತ್ತಿದೆ ನಿಮ್ಗೆಲ್ಲ ಏನೇನು ಶಬ್ದಗಳದು ಅಂತ. ಇನ್ನು ಐಪಿಸಿ ಸೆಕ್ಷನ್ 149 ಕಾನೂನು ಬಾಹಿರ ಗುಂಪು ಸೇರಿ ಕೃತ್ಯವನ್ನ ಎಸಗಿರುವ ಆರೋಪ. ಐಪಿಸಿ ಸೆಕ್ಷನ್ 143 ಅಕ್ರಮ ಕೂಟವನ್ನ ರಚನೆ ಮಾಡಿತ್ತು. ಐಪಿಸಿ ಸೆಕ್ಷನ್ 147 ಮತ್ತು 148 ಮಾರಣಾಂತಿಕ ಅಸ್ತ್ರಗಳೊಂದಿಗೆ ಗಲಭೆಯನ್ನ ಮಾಡಿತ್ತು. ಐಪಿಸಿ ಸೆಕ್ಷನ್ 342 ಅಕ್ರಮವಾಗಿ ಬಂಧಿಸಿಟ್ಟಿದ್ದು. ಐಪಿಸಿ ಸೆಕ್ಷನ್ಗಳಲ್ಲಿ ಅಪ್ಲೈ ಆಗ್ತಾ ಇದೆ ವೀಕ್ಷಕರೇ, ನಾಟ್ ಬಿಎನ್ಎಸ್. ಈ ಕೇಸ್ ನಡೆದಿದ್ದೇ ಐಪಿಸಿ ಸೆಕ್ಷನ್ ಅಡಿಯಲ್ಲಿ. ಹಿಂಗಾಗಿ ಇಲ್ಲಿ ಬಿಎನ್ಎಸ್ ಆಗೋದಿಲ್ಲ. ಐಪಿಸಿ ಇಂಡಿಯನ್ ಪೆನಲ್ ಕೋಡ್ ಆ ಸೆಕ್ಷನ್ಗಳೇ ಲಾಗು ಆಗ್ತಾ ಇದೆ. ಸೊ ಇದರೆಲ್ಲೂ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ನೋಡೋಣ ಏನು ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಿಸಲಾಗಿದೆ, ಎಷ್ಟೆಷ್ಟು ಸಾಕ್ಷಿಗಳಿದೆ, ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100 ಬರೋಬ್ಬರಿ 100, ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5, ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62, ತನಿಖಾ ವರದಿ ಎಫ್ಎಸ್ಎಲ್ ರಿಪೋರ್ಟ್ 15, ತಾಂತ್ರಿಕ ಸಾಕ್ಷಿ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನ ಪ್ರಕಾರವಾಗಿ ಅಲ್ಲಿಯೂ 15, ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4, ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ವೀಕ್ಷಕರೇ. ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಜೀವಾವಧಿ ಶಿಕ್ಷೆಯೇ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಾರಣ ಯಾವ್ಯಾವ ಸೆಕ್ಷನ್ಗಳನ್ನ ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆ. ಐಪಿಸಿ ಸೆಕ್ಷನ್ 302 302 ಕೊಲೆ ಮಾಡಿರುವ ಆರೋಪದ ಅಡಿ ಈ ಸೆಕ್ಷನ್. ಐಪಿಸಿ ಸೆಕ್ಷನ್ 120B ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋದು ಕೂಡ ಅಪರಾಧ. ಐಪಿಸಿ ಸೆಕ್ಷನ್ 364 ಕಿಡ್ನಾಪ್ ಮಾಡಿಸಿರುವ ಆರೋಪ. ಐಪಿಸಿ ಸೆಕ್ಷನ್ 201 201 ಶವ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿದಂತಹ ಆರೋಪ. ಐಪಿಸಿ ಸೆಕ್ಷನ್ 504 ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು. ಗೊತ್ತಿದೆ ನಿಮ್ಗೆಲ್ಲ ಏನೇನು ಶಬ್ದಗಳದು ಅಂತ. ಇನ್ನು ಐಪಿಸಿ ಸೆಕ್ಷನ್ 149 ಕಾನೂನು ಬಾಹಿರ ಗುಂಪು ಸೇರಿ ಕೃತ್ಯವನ್ನ ಎಸಗಿರುವ ಆರೋಪ. ಐಪಿಸಿ ಸೆಕ್ಷನ್ 143 ಅಕ್ರಮ ಕೂಟವನ್ನ ರಚನೆ ಮಾಡಿತ್ತು. ಐಪಿಸಿ ಸೆಕ್ಷನ್ 147 ಮತ್ತು 148 ಮಾರಣಾಂತಿಕ ಅಸ್ತ್ರಗಳೊಂದಿಗೆ ಗಲಭೆಯನ್ನ ಮಾಡಿತ್ತು. ಐಪಿಸಿ ಸೆಕ್ಷನ್ 342 ಅಕ್ರಮವಾಗಿ ಬಂಧಿಸಿಟ್ಟಿದ್ದು. ಐಪಿಸಿ ಸೆಕ್ಷನ್ಗಳಲ್ಲಿ ಅಪ್ಲೈ ಆಗ್ತಾ ಇದೆ ವೀಕ್ಷಕರೇ, ನಾಟ್ ಬಿಎನ್ಎಸ್. ಈ ಕೇಸ್ ನಡೆದಿದ್ದೇ ಐಪಿಸಿ ಸೆಕ್ಷನ್ ಅಡಿಯಲ್ಲಿ. ಹಿಂಗಾಗಿ ಇಲ್ಲಿ ಬಿಎನ್ಎಸ್ ಆಗೋದಿಲ್ಲ. ಐಪಿಸಿ ಇಂಡಿಯನ್ ಪೆನಲ್ ಕೋಡ್ ಆ ಸೆಕ್ಷನ್ಗಳೇ ಲಾಗು ಆಗ್ತಾ ಇದೆ. ಸೊ ಇದರೆಲ್ಲೂ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ನೋಡೋಣ ಏನು ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಿಸಲಾಗಿದೆ, ಎಷ್ಟೆಷ್ಟು ಸಾಕ್ಷಿಗಳಿದೆ, ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100 ಬರೋಬ್ಬರಿ 100, ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5, ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62, ತನಿಖಾ ವರದಿ ಎಫ್ಎಸ್ಎಲ್ ರಿಪೋರ್ಟ್ 15, ತಾಂತ್ರಿಕ ಸಾಕ್ಷಿ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನ ಪ್ರಕಾರವಾಗಿ ಅಲ್ಲಿಯೂ 15, ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4,
ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ವೀಕ್ಷಕರೇ. ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಾರಣ ಯಾವ್ಯಾವ ಸೆಕ್ಷನ್ಗಳನ್ನ ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆ. ಐಪಿಸಿ ಸೆಕ್ಷನ್ 302 302 ಕೊಲೆ ಮಾಡಿರುವ ಆರೋಪದ ಅಡಿ ಈ ಸೆಕ್ಷನ್. ಐಪಿಸಿ ಸೆಕ್ಷನ್ 120B ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋದು ಕೂಡ ಅಪರಾಧ. ಐಪಿಸಿ ಸೆಕ್ಷನ್ 364 ಕಿಡ್ನಾಪ್ ಮಾಡಿಸಿರುವ ಆರೋಪ. ಐಪಿಸಿ ಸೆಕ್ಷನ್ 201 201 ಶವ ಬಿಸಾಕಿ ಸಾಕ್ಷ್ಯ ನಾಶ ಮಾಡಿದಂತಹ ಆರೋಪ. ಐಪಿಸಿ ಸೆಕ್ಷನ್ 504 ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು. ಗೊತ್ತಿದೆ ನಿಮ್ಗೆಲ್ಲ ಏನೇನು ಶಬ್ದಗಳದು ಅಂತ. ಇನ್ನು ಐಪಿಸಿ ಸೆಕ್ಷನ್ 149 ಕಾನೂನು ಬಾಹಿರ ಗುಂಪು ಸೇರಿ ಕೃತ್ಯವನ್ನ ಎಸಗಿರುವ ಆರೋಪ. ಐಪಿಸಿ ಸೆಕ್ಷನ್ 143 ಅಕ್ರಮ ಕೂಟವನ್ನ ರಚನೆ ಮಾಡಿದ್ದು. ಐಪಿಸಿ ಸೆಕ್ಷನ್ 147 ಮತ್ತು 148 ಮಾರಣಾಂತಿಕ ಅಸ್ತ್ರಗಳೊಂದಿಗೆ ಗಲಭೆಯನ್ನ ಮಾಡಿದ್ದು. ಐಪಿಸಿ ಸೆಕ್ಷನ್ 342 ಅಕ್ರಮವಾಗಿ ಬಂಧಿಸಿಟ್ಟಿದ್ದು. ಐಪಿಸಿ ಸೆಕ್ಷನ್ಗಳಲ್ಲಿ ಅಪ್ಲೈ ಆಗ್ತಾ ಇದೆ ವೀಕ್ಷಕರೇ, ನಾಟ್ ಬಿಎನ್ಎಸ್. ಈ ಕೇಸ್ ನಡೆದಿದ್ದೇ ಐಪಿಸಿ ಸೆಕ್ಷನ್ ಅಡಿಯಲ್ಲಿ. ಹಿಂಗಾಗಿ ಇಲ್ಲಿ ಬಿಎನ್ಎಸ್ ಆಗೋದಿಲ್ಲ. ಐಪಿಸಿ ಇಂಡಿಯನ್ ಪೆನಲ್ ಕೋಡ್ ಆ ಸೆಕ್ಷನ್ಗಳೇ ಲಾಗು ಆಗ್ತಾ ಇದೆ. ಸೊ ಇದರೆಲ್ಲೂ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ನೋಡೋಣ ಏನು ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಿಸಲಾಗಿದೆ, ಎಷ್ಟೆಷ್ಟು ಸಾಕ್ಷಿಗಳಿದೆ, ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100, ಬರೋಬ್ಬರಿ 100. ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5. ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62. ತನಿಖಾ ವರದಿ ಎಫ್ಎಸ್ಎಲ್ ರಿಪೋರ್ಟ್ 15. ತಾಂತ್ರಿಕ ಸಾಕ್ಷಿ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ನ ಪ್ರಕಾರವಾಗಿ ಅಲ್ಲಿಯೂ 15. ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4. ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ವೀಕ್ಷಕರೇ. ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಕಾರಣ ಯಾವ್ಯಾವ ಸೆಕ್ಷನ್ಗಳನ್ನ ಇಲ್ಲಿ ಅಪ್ಲೈ ಮಾಡಲಾಗ್ತಾ ಇದೆ. ಐಪಿಸಿ ಸೆಕ್ಷನ್ 302 302 ಕೊಲೆ ಮಾಡಿರುವ ಆರೋಪದ ಅಡಿ ಈ ಸೆಕ್ಷನ್. ಐಪಿಸಿ ಸೆಕ್ಷನ್ 120B ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋದು ಕೂಡ ಅಪರಾಧ. ಐಪಿಸಿ ಸೆಕ್ಷನ್ 364 ಕಿಡ್ನಾಪ್ ಮಾಡಿಸಿರುವ ಆರೋಪ.